2 ಕೋಟಿ ಮನೆಯನ್ನು ಒಬ್ಬರು ಫುಲ್ ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತಾರೆ, ಇನ್ನೊಬ್ಬರು 40 ಲಕ್ಷ ಡೌನ್ ಪೇಮೆಂಟ್ ಮಾಡಿ 2 ಕೋಟಿ ಮನೆಯನ್ನು ತಗೊಂಡ್ರು. ಈ ಇಬ್ಬರಲ್ಲಿ ಯಾರು ಬುದ್ಧಿವಂತರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮದನ್ ಮತ್ತು ಸುಮನ್ ಅನ್ನುವ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಇದರಲ್ಲಿ ಮದನ್ ಅನ್ನುವ ವ್ಯಕ್ತಿ 2 ಕೋಟಿ ಹಣವನ್ನು ಕ್ಯಾಶ್ ಮೂಲಕ ಕೊಟ್ಟು 2 ಕೋಟಿಯ 2 BHK ಮನೆಯನ್ನು ಖರೀದಿ ಮಾಡ್ತಾನೆ. ಇವನಿಗೆ ಯಾವುದೇ ಲೋನ್ ಮತ್ತು EMI ಇಲ್ಲ, ಖುಷಿಯಾಗಿ ಇರ್ತಾನೆ. ಮತ್ತೆ ಸುಮನ್ ಅನ್ನುವ ವ್ಯಕ್ತಿಗೂ ಕೂಡ 2 ಕೋಟಿ ರೂಪಾಯಿಯ 2 BHK ಮನೆಯನ್ನು ಖರೀದಿಸಬೇಕು ಅಂತ ಆಸೆ ಇರುತ್ತೆ. ಅದೇ ಈ ವ್ಯಕ್ತಿ 2 ಕೋಟಿ 2 BHK ಮನೆಯನ್ನು ಖರೀದಿ ಮಾಡ್ತಾನೆ. ಆದರೆ 2 ಕೋಟಿಯನ್ನು ಪೂರ್ತಿಯಾಗಿ ಕೊಡದೆ 40 ಲಕ್ಷ ಡೌನ್ ಪೇಮೆಂಟ್ ಮಾಡ್ತಾನೆ. ಇನ್ನುಳಿದ 1 ಕೋಟಿ 60 ಲಕ್ಷವನ್ನು ಬ್ಯಾಂಕಿನಲ್ಲಿ ಲೋನ್ ಮಾಡ್ತಾನೆ. ಇದಕ್ಕೆ ತಿಂಗಳು EMI ನಲ್ಲಿ 1,34,000 ಹಣವನ್ನು ಕಟ್ಟಬೇಕು. ಇಲ್ಲೇ ನೋಡಿ ಇವನ ತನ್ನ ಬುದ್ಧಿವಂತಿಕೆಯನ್ನು ಶುರು ಮಾಡೋದು. ಅದು ಏನೆಂದರೆ, ಸಾಲದಲ್ಲಿ ಎತ್ತುಕೊಂಡಿರುವ 1 ಕೋಟಿ 60 ಲಕ್ಷ ರೂಪಾಯಿ ಹಣವನ್ನು ಮನೆ ತಗೊಂಡಿರುವ ಸಾಲಕ್ಕೆ ನೀಡದೆ ಸುಮಾರು 1 ಕೋಟಿ 60 ಲಕ್ಷ ರೂಪಾಯಿ ಹಣವನ್ನು 12% ರಿಟರ್ನ್ ಬರುವಂತಹ ಮ್ಯೂಚುವಲ್ ಫಂಡ್ ನಲ್ಲಿ SWP ಮಾಡ್ತಾನೆ. ಅಂದರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್. ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿರುವ ಹಣದಲ್ಲಿ ತಿಂಗಳು 1,32,000 ಹಣವನ್ನು ವಿಡ್ರಾ ಮಾಡಿ ಬ್ಯಾಂಕಿನಲ್ಲಿ ಕಟ್ಟಬೇಕಾದ EMI ಅನ್ನು 20 ವರ್ಷ ಕಟ್ಟುತ್ತಾನೆ. 20 ವರ್ಷ ಆದ ಮೇಲೆ ಬ್ಯಾಂಕಿನಲ್ಲಿ ಸಾಲ ಎಲ್ಲ ತೀರುತ್ತೆ. ಸುಮನ್ಗೆ ಮನೆಯು ಸ್ವಂತ ಆಗುತ್ತೆ. ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿರುವ 1 ಕೋಟಿ 60 ಲಕ್ಷ ಹಣ ಈಗ 4 ಕೋಟಿ ಆಗಿರುತ್ತೆ. 2 BHK ಮನೆಯ ಬೆಲೆ 6 ಕೋಟಿ ಆಗಿರುತ್ತೆ. ಒಟ್ಟು ಇವನ ನೆಟ್ವರ್ತ್ 10 ಕೋಟಿ ಆಗಿದೆ. ಆದರೆ ಮದನ್ ಅನ್ನುವ ವ್ಯಕ್ತಿಯ ಮನೆಯ ಬೆಲೆ 6 ಕೋಟಿ ಆಗಿದೆ. ಇವನು ಯಾವುದೇ ರಿಸ್ಕ್ ತಗೊಂಡಿಲ್ಲ ಅನ್ನುವ ಕಾರಣಕ್ಕೆ ಇವನ ನೆಟ್ವರ್ತ್ 6 ಕೋಟಿ ಮಾತ್ರ. ಹೇಗಿದೆ ಈ ಮಾಹಿತಿ? ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ.